ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಮೀಟಿಂಗ್ ಮಾಡ್ತೀವಿ, ಅಲ್ಲೇ ಒಂದು ಬಿಲ್ ನೀವು ಗೆದ್ದು ಬಿಜೆಪಿಗೆ ಬಂದು ಬಿಜೆಪಿ ಸಪೋರ್ಟ್ ಮಾಡೋದಾದ್ರೆ ನಾವು ಬಿಜೆಪಿ ಎಲ್ಲರೂ ಸೇರಿ ನಿಮ್ಮನ್ನ ನಾವು ಗೆಲ್ಲಿಸ್ತೀವಿ, ನಿಮ್ಗೆ ದುಡಿತೀವಿ ಅಂತ ಹೇಳಿದ್ವಿ. ಅವತ್ತು ತಾವು ಇದ್ರಿ, ನಮ್ಮ ಕಾರ್ಯಕರ್ತರೆಲ್ಲರಿದ್ರು. 80% ಜನ ಬಿಜೆಪಿ ಅವರು ಹಿಂಗೆ ಮಾಡಿದ್ರೆ ಗೆಲ್ಸಕ್ಕೆ ಕಾರಣದ 80% ಜನ ನಮ್ಮ ಬಿಜೆಪಿ ಅವರೇ. ಇವತ್ತು ಬಿಜೆಪಿ ಬೈತೀರಿ. ಬಿಜೆಪಿ ಅವತ್ತೇನಾದ್ರು ನಿಮ್ಮನ್ನ ನಾವು ಹಿಂದೆ ದುಡಿದು MLA ಮಾಡದೆ ಹೋಗ್ತೀವಿ ಎಲ್ಲಿರ್ತೀವಿ ಅಂತ ನಿಮಗೂ ಗೊತ್ತಿಲ್ಲ, ನಮಗೂ ಗೊತ್ತಿಲ್ಲ. ಅವತ್ತ ನಾವು ನಿಮ್ಮ ಹಾಕಿದ ಆಶೀರ್ವಾದ ನೀವು ಅವತ್ತು ಹೇಳ್ತೀವಿ. ನಮ್ಮ ಯಡಿಯೂರಪ್ಪ ಸಾಹೇಬರು ಮುಖ್ಯಮಂತ್ರಿ ಆದಾಗ ನಾವು 5 ಜನ ನಾವು ಪಿಲ್ಲರ್ ಅಂತ, ಕನಗಿರಿ ಜನರು ಪಿಲ್ಲರ್ ಫಸ್ಟ್ ನೀವು. ನಾವು ಕನಗಿರಿಯಿಂದ ಗೆದ್ದಾದ್ಮೇಲೆ ನೀವು ಸ್ವಲ್ಪ ಹೋಗಿರಿ. ಇಲ್ಲೇ ನಿಮ್ಮನ್ನ ಹೋಗಿದ್ರೆ ನೀವೆಲ್ಲ ಪಿಲ್ಲರ್ ಆಗ್ತಿದ್ರಿ. ಅದಕ್ಕೆ ಬಿಜೆಪಿ ಅವ್ರ ಬಗ್ಗೆ ಮಾತಾಡ್ಬೇಕಾದ್ರೆ ಇನ್ ಮುಂದೆ ಸ್ವಲ್ಪ ಎಚ್ಚರಿಕೆಯಿಂದ ಮಾತಾಡಿ. ನಿಮಗೆ ತಂದೆ ತಾಯಿ ಜನ್ಮ ಕೊಡಕ್ಕೆ ಕಾರಣ ಆದ್ರೆ ರಾಜಕೀಯದಲ್ಲಿ ಜನ್ಮ ಕೊಟ್ಟಿದ್ದು ಕನಕಗಿರಿ ಕ್ಷೇತ್ರದ, ಅದು ವಿಶೇಷವಾಗಿ ಬಿಜೆಪಿ ಜನರು ಕಾರ್ಯಕರ್ತರು ಅಂತ ತಮ್ಮ ಹೇಳ್ತೀವಿ. ಇನ್ ಮುಂದೆ ಇನ್ನು ಟೀಕೆ ಮಾಡೋದು ಇನ್ನು 2 ವರ್ಷ ಅಷ್ಟೇ ಐತಿ. ನೀವು ಮಾಜಿ ಸಚಿವರಾಗಿದ್ದವು ಕೂಡ ಏನು ನೀವು ಅಭಿವೃದ್ಧಿ ಮಾಡಿಲ್ಲ. ಇನ್ ಮುಂದೆ ಬರೀ MLA ಆಗಿರ್ತೀರಿ. ಇನ್ ಮುಂದೆ ಆದ್ರೂ ಯಾವ ರೀತಿ ಆದ್ರೂ ನಾವು ನಿಮ್ಮಲ್ಲಿ ಕನಸು ಕಾಣ್ತಾ ಇದ್ವಿ, ಅಭಿವೃದ್ಧಿ ಮಾಡ್ತಾರೆ ಕನಕಗಿರಿ ಅನ್ನೋ ಕಾರಣಕ್ಕೆ ಅಭಿವೃದ್ಧಿ ಕಡೆ ಗಮನ ಕೊಟ್ಟು ಇವೆಲ್ಲ ಟೀಕೆ ಟಿಪ್ಪಣಿಗಳು ಬಿಡಿ. ಯಾಕಂದ್ರೆ 2 ವರ್ಷ ಐತಿ. ನೀವು ಟೀಕೆ ಮಾಡ್ಕೊಂತಾನೆ ಹೋಗ್ಬಿಟ್ರೆ ಅಭಿವೃದ್ಧಿ ಆಗೋದು ಬಹಳ ಕಷ್ಟ. ಈ 15 ವರ್ಷದಲ್ಲೂ ನೀವು ಮಾಡಿದ ಅಭಿವೃದ್ಧಿ ನಾವೇನಂತ ಕಂಡಿಲ್ಲ. ಇನ್ನು 2 ವರ್ಷದಾಗ ಏನ್ ಮಾಡ್ತೀವಿ ನಮ್ಗೆ ಗೊತ್ತಿಲ್ಲ. ನಿಮ್ಮನ್ನ ನಾವು ನಿರೀಕ್ಷೆ ಮಾಡೋದು ಅಭಿವೃದ್ಧಿ ಮಾತ್ರ. ನಿಮ್ಮಂತೆ ನಾವು ಬಿಜೆಪಿ ಖಾಲಿ ಇಲ್ಲ ಟೀಕೆ ಮಾಡೋಕ್ಕೆ. ನೀವು ಸರ್ಕಾರ ಇದ್ರೂ ಕೂಡ ನೀವು ಟೀಕೆ ಮಾಡ್ತಿದ್ರೆ ನಾವು ಖಾಲಿ ಇರೋ ಅಭಿವೃದ್ಧಿ ಅಷ್ಟೇ ಬಯಸೋರು. ಇನ್ನು ಮುಂದೆ 28ರಲ್ಲಿ ನಾವೇ ಬರ್ತೀವಿ. ನೀವು ಇನ್ನುಳಿದ ಯಾವ್ಯಾವ ಏನ್ ಕೆಲಸ ಮಾಡಿಲ್ಲ ಅವೆಲ್ಲ ನಾವು ಮಾಡ್ತೀವಿ. ನಮ್ಮ ಸರ್ಕಾರ ಬರುತ್ತೆ, ನಾವು MLA ಅವ್ರಿಗೆ ಇರ್ತಾರೆ. ಇನ್ನು ಮುಂದಾದ್ರೂ ತಾವು ದೊಡ್ಡವರಿದ್ದೀರಿ, ಎಜುಕೇಟರ್ ಇದ್ದೀರಿ ಅಂತ ನೀವೇ ಹೇಳ್ತೀರಿ. ಆ ಪ್ರಕಾರ ನೀವು ನಮ್ಮ ಕ್ಷೇತ್ರವನ್ನು ಅಭಿವೃದ್ಧಿ ಪಡಿಸಕ್ಕೆ ಮಾತು ಕನಗಿರಿಗೆ ಇವತ್ತು ನೀವು ಹೋಗ್ಬಿಟ್ರೆ ಮೀಡಿಯಾದವ್ರ ಆತ್ಮಾವಲೋಕನ ಮಾಡ್ಕೊಂಡ್ರತ್ನ. ನಾವು ಬಿಜೆಪಿ ಹೇಳೋರು ಅಂತ ಹೇಳೋದು ಬೇಡ. ಆತ್ಮಾವಲೋಕನ ಮಾಡ್ಕೊಂಡ್ರಿ. ನಾನು ಏನೋ 3 ಸರಿ MLA ಆಗಿ 3 ಸರಿ ಕ್ಯಾಬಿನೆಟ್ ದರ್ಜೆ ಮಿನಿಸ್ಟರ್ ಆಗಿನಿ. ನಾನು ಏನಾದ್ರೂ ಮಾಡ್ಬೋದು ಕನಗಿರಿ ಕ್ಷೇತ್ರಕ್ಕೆ. ಇವತ್ತು ನಾನು ಇಷ್ಟೆಲ್ಲ ಮಾಡೋಕ್ಕಾಗಿಲ್ಲ, ನಾನು ಅಸಹಾಯಕದೀನಿ, ನಾನು ಏನು ಮಾಡೋಕ್ಕಾಗಿಲ್ಲಪ್ಪ ಅಂತ ಕನಕರಾಯನ ಬೇಡಿಕೊಂಡು ಈ 2 ವರ್ಷ ಮುಂದಿನ ಒಳ್ಳೆ ಕಾಮಗಾರಿಯನ್ನು ಮಾಡಲಿ, ಒಳ್ಳೆ ಒಂದು ಕಾಲೇಜನ್ನು ತರಲಿ, ಒಳ್ಳೆ ರೋಡ್ಗಳನ್ನು ಮಾಡಲಿ ಅಂತೇಳಿ ಆಶಿಸಿ ನೀನು ಇವತ್ತೇ ನಮ್ಮ ಮಂಡಲ ಅಧ್ಯಕ್ಷರೇನ ಅವಧಿ ಘೋಷಣೆ ಮಾಡ್ಯಾರ. 15 ದಿನದೊಳಗ ನಮ್ಮ ಹಾಸ್ಪಿಟ್ಲಿಗೆ ಡಾಕ್ಟ್ರು ಇವರು ಹಾಸ್ಪಿಟ್ಲ್ ಇದ್ರೊಳಗ ಬಸ್ ಸ್ಟ್ಯಾಂಡ್ ಒಳಗೆ ಇದು ಮಾಡಿಲ್ಲ ಅಂದ್ರೆ ನಾವು ಉಗ್ರವಾದ ಹೋರಾಟವನ್ನು ಮಾಡ್ತೇವೆ. ಬಿಜೆಪಿ ಕಾರ್ಯಕರ್ತರು ಇನ್ಮ್ಯಾಕ ಸುಮ್ಮನೆ ಕುಂದ್ರಾಗಲ್ಲ. ನೀವೇನ್ ತಿಳ್ಕೊಂಡಿರೋದು ಬಿಜೆಪಿ ಕಾರ್ಯಕರ್ತರು ಏನು ಮಾಡಲ್ಲ, ನಾನು ಮಾಡದ್ದೇ ಆಟ ಅಂತ ನೀವು ತಿಳ್ಕೊಂಡಿರ್ಬೋದು. ಯಾರು ಸುಮ್ಮನೆ ಕುಂದ್ರ ಪ್ರಶ್ನೆ ಏನಿಲ್ಲ. ನಾವು ಇವತ್ತೇನಂತಂದ್ರ ಒಬ್ಬ ಕ್ಯಾಬಿನೆಟ್ ದರ್ಜೆ ಮಿನಿಸ್ಟರ್ ಅದರ ಏನಾದ್ರು ಕಾಮಗಾರಿ ಮಾಡ್ತಾರ ಅಂತ ಸುಮ್ಮನಿದ್ವಿ. ಇವತ್ತು ಆಶಾಭಾವನೆ ಹೊರಟೋಗಿದೆ. ಅದಕ್ಕೆ ನಾವು ಬೀದಿಗೆ ಇಳಿಬೇಕಾಗಿದೆ, ಬೀದಿಗೆ ಇಳಿತೀವಿ. ಕ್ಷೇತ್ರದಲ್ಲಿ ಕನಕಗಿರಿ ಮಂಡಲ ನಮಗೆ ಮೊದಲು, ಆಮೇಲೆ ಪಕ್ಷ. ಇವತ್ತು ಕಾಂಗ್ರೆಸ್ ಸರ್ಕಾರ ಬಂದು ಸುಮಾರು 2 ವರ್ಷದಿಂದ 3 ವರ್ಷ ಅವಧಿಯನ್ನು ಕಳೆದರೂ ಸಹ ನಮ್ಮಲ್ಲಿ ಇರ್ತಕ್ಕಂಥ ಏನಿವತ್ತು ಬಸ್ತಾಣಿಯಲ್ಲಿ ನೋಡ್ತಾ ಇರ್ತಕ್ಕಂಥ ಮಹಿಳೆಯರ ಶೌಚಾಲಯಗಳ ಪರಿಸ್ಥಿತಿ ಇವತ್ತು ನೋಡಿದ್ರೆ ನಮಗೆ ಬಹಳ ದುಃಖದ ಸಂಗತಿ ಅನಿಸ್ತಾ ಇದೆ. ಅದೇ ರೀತಿಯಾಗಿ ಸರ್ಕಾರ ಆಸ್ಪತ್ರೆ, ನಮ್ಮಲ್ಲಿ ಇರ್ತಕ್ಕಂಥ ಗ್ರಾಮೀಣ ಭಾಗದಲ್ಲಿ ಇರ್ತಕ್ಕಂಥ ಆಸ್ಪತ್ರೆ ಸುಮಾರು ನವಲಿ ಒಳಗೊಂಡು ಮುಸ್ಲಾಪುರ ಮತ್ತು ಹುಲಿಯಾಗದ ಸರೌಂಡಿಂಗ್ ಸುಮಾರು 15 ಕಿಲೋಮೀಟರ್ ಒಳಗೊಂಡಿರ್ತಕ್ಕಂಥ ಒಂದು ದೊಡ್ಡ ಆಸ್ಪತ್ರೆ ಇದ್ರೂ ಸಹ ಅಲ್ಲಿ ಏನಾಗಿತ್ತು ಅಂದ್ರೆ ಹೆಸರಿಗೆ ಮಾತ್ರ ಆಸ್ಪತ್ರೆ ಮಾತ್ರ ಐತಿ, ಅಲ್ಲಿ ಡಾಕ್ಟರ್ಸ್ ಕೂಡ ಬರ್ತೆ. ಈಗಾಗಲೇ ನಾವು ಅಲ್ಲೇ ಒಂದು ಪತ್ರಿಕೆಯಲ್ಲಿ ಹೇಳಿದ್ವಿ, ಇಷ್ಟು ದಿನ ಒಳಗಾಗಿ ಹೆರಿಗೆ ಆಸ್ಪತ್ರೆ ಡಾಕ್ಟರ್ ಸೌಡೀಶ್ವರ್ ಬಂದಿದ್ರು. ಆದ್ರೆ ಅವರು ಅಲ್ಲಿ ಚಾರ್ಜ್ ತಗೊಂಡಿದ್ರು. ಆದ್ರೆ ಒಂದು ದಿನ ಸಹ ಅವ್ರು ಬಂದು ನೌಕರಿಯನ್ನು ಮಾಡಲಿಲ್ಲ. ಇದು ಸಚಿವರಿಗೆ ಗಮನಕ್ಕಿದ್ರೂ ಸಹ ಅವರು ಸುಮ್ಮನೆ ಕುಂತಿದ್ದಾರೆ. ಮೂರನೇದಾಗಿ ಇವತ್ತು ನಮ್ಮ ಗ್ರಾಮೀಣ ಪ್ರದೇಶದಿಂದ ಬರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಇವತ್ತು ಬಸ್ಸಿನ ಸೌಕರ್ಯಗಳು ಸರಿಯಾಗಿಲ್ಲ. ಇವತ್ತು ಗ್ರಾಮೀಣದಿಂದ ಬರ್ತಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಬಸ್ಸಿನ ಸೌಕರ್ಯಗಳು ಬಹಳ ಕೊರತೆ ಆಗಿದೆ. ಅಲ್ಲದೆ ರಸ್ತೆಗಳಂತೂ ಪೂರ್ತಿ ಹದಗೆಟ್ಟು ಹೋಗ್ಯಾವ. ಈಗಾಗಲೇ ಕೆಲವು ರಸ್ತೆಗಳು ಪೂಜೆಗಳನ್ನು ಮಾಡಿ ಸಚಿವರು 6 ತಿಂಗಳಾಯ್ತು, ಆದ್ರೆ ಅವು ಯಾವ ಕಾಮಗಾರಿಗಳು ನಡೆದಿಲ್ಲ. ಇನ್ನು ನಮ್ಮ ಕನಗಿರಿ ಎಂಟಪತಿ ಬಾಯಿ ತಕ್ಕ ನಿಮ್ಗೆಲ್ಲಂತ ಗೊತ್ತಿದ್ದಂತ ವಿಚಾರ, KKRD ಅನುದಾನದಲ್ಲಿ ಸುಮಾರು 1 ಕೋಟಿ ರೂಪಾಯಿ ಅನುದಾನವನ್ನು ನುಂಗಿ ನೀರು ಹಾಕಿದ್ರು ಸಹ ಅದಕ್ಕೆ ಸಚಿವರು ಗಮನ ಕೊಡಲಿಲ್ಲ. ಇನ್ನು ಅನೇಕ ಸಮಸ್ಯೆಗಳನ್ನು ನಾವು ಕನಗಿರಿ ಪಟ್ಟಣ ಪಂಚಾಯತಿ ಇವತ್ತು 1 ರೂಪಾಯಿ ಅನುದಾನ ಇಲ್ಲ.
ಪಟ್ಟಣ ಪಂಚಾಯತ್ ಸಮಸ್ಯೆಗಳು ಇನ್ನು 3 ವರ್ಷ ಆಯ್ತು, ಇವತ್ತು ಬಡ ಜನರಿಗೆ ಒಂದು ಜಂತ ಮನೆಗಳು ಇಲ್ಲ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ವಿದ್ಯಾರ್ಥಿಗಳಿಗೆ ಪುಸ್ತಕಗಳಾಗಿರ್ಬೋದು, ಪ್ರೈಜ್ ಮನಿಗಳಾಗಿರ್ಬೋದು, ಇನ್ನು ಅನೇಕಗಳು ಪಟ್ಟಣ ಪಂಚಾಯತಿಯಲ್ಲಿ ಏನ್ 21% ಇದ್ರೊಳಗಾಗಿ ಏನು ಇಲ್ಲ. ಇನ್ನು ಹೇಳ್ಬೇಕಂದ್ರೆ ಮಾನ್ಯ ಸಚಿವರು ಇಷ್ಟೆಲ್ಲ ಇಟ್ಕೊಂಡು ಈ ಬಿಜೆಪಿ ಕಾರ್ಯಕರ್ತರ ಬಗ್ಗೆ ಮಾಜಿ ಸಚಿವರು ಏನ್ ಹೇಳ್ತಾರಂದ್ರೆ ಬಿಜೆಪಿ ಕಾರ್ಯಕರ್ತರ ಹತ್ರ ಏನ್ ಗಂಡಾಯ ಇಲ್ಲ, ಗಾಳಿ ಗೊತ್ತಿಲ್ಲ ಅಂತ ಹೇಳ್ತಾರೆ. ಮಾತಾಡಿದ್ರೆ ಈ ದೇಶ ಕಂಡಂತ ಜಗತ್ತು ಕಂಡಂತ ನರೇಂದ್ರ ಮೋದಿಜಿ ಅವ್ರ ಬಗ್ಗೆ ಮಾತಾಡ್ತಾರೆ. ಇವತ್ತು ಅವರ ಸಾಧನೆ ಏನೈತೆ ಅಂತ ಹೇಳಂತೇಳು. ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.